ಯಾವನು ಒಬ್ಬ ಆಸಾಂನಲ್ಲಿ ಈಗ ಮುಖ್ಯಮಂತ್ರಿ ಆಗಿದ್ದಾನೆ. ನನ್ನ ಮಗ ಹೇಳ್ತಾನೆ, ಈ ಭಾರತ ದೇಶದ ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡೋ ಮುಂದೆ ಆ ಮಗನಿಗೆ ನಾ ಕೇಳ್ತೀನಿ, ನನಗೆ ಮುಸ್ಲಿಂ ಓಟ್ ಹಾಕಿಲ್ಲ, ಹಿಂದೂಗಳು ಓಟ್ ಹಾಕಿ ಗೆಲ್ಲಿಸಿದಾರ, ನಾ ಹಿಂದೂಗಳಿಗೆ ನಾನು ಮುಖ್ಯಮಂತ್ರಿ ಆಗಿರ್ತೀನಿ, ಇಸ್ಲಾಂದವ್ರನ್ನ ಒದ್ದು ಓಡಿಸ್ತೀನಿ ಅಂತ ಹೇಳಿಕೆ ಕೊಡ್ತಾನಲ್ಲ, ಆ ಹಲ್ಕ ನನ್ನ ಮಗನಿಗೆ ನಾ ಕೇಳ್ತೀನಿ, ಸಂವಿಧಾನ ಬಿಟ್ಟು ಗಂಡಸಾಗಿ ಹಿಂದೂ ಏನು ಇದನ್ನು ಹಾಕ್ಕೊಂಡು ಎಲೆಕ್ಷನ್ ನಿಂತು ಹಿಂದೂ ಓಟ್ ಹಾಕ್ಕೊಂಡು ಗೆಲ್ಲು ಹಲ್ಕ ನನ್ನ ಮಗನೇ. ಏನು ಹೇಳ್ತಿದ್ದೀರ? ಇಸ್ಲಾಂ ಇದ್ದಿದ್ದಕ್ಕಲ್ಲಿ ನೀ ಸ್ವತಂತ್ರವಾಗಿ ಬದುಕ್ತಾ ಇರೋದು ಈ ಸಂವಿಧಾನದೊಳಗೆ ಆ ಸ್ಥಾನದಲ್ಲಿ ಕುಂತಿರೋದು ಮಗನೇ. 5 ವರ್ಷ ಆಟ ಆಡೋಕ್ಕೆ ದೇಶನ ನಂದು ನಿಮ್ಮಪ್ಪ ಹುಟ್ಟಿಸಿದಾನೆ. ಈ ದೇಶನ ಎಷ್ಟು ರೊಕ್ಕ ಕೊಟ್ಟು ಎಷ್ಟು ಓಟ್ ಚೋರಿ ಮಾಡಿ ಆಯ್ಕೆ ಆಗಿಲಿ ಮಗನೇ. ದೇಶದ ಪ್ರಜೆಗಳಿಗೆ ಹಕ್ಕಿಗೆ ಧಕ್ಕೆ ಕೊಡಂಥ ಭಾಷಣ ಮಾಡ್ತೀಯ. ಅಪ್ಪನ ಕಡೆಯಿಂದನೂ ಆಗೋದಿಲ್ಲ ಈ ದೇಶನ ಬದಲಾವಣೆ ಮಾಡೋಕ್ಕೆ. ನಾನು ಒಬ್ಬ ವೀರಶೈವ ಹಿಂದೂ ಲಿಂಗವಂತ ಹೇಳ್ತೀನಿ. ನಮ್ಮನ್ನು ಬಳಕೆ ಮಾಡಿಕೊಂಡು ನಮ್ಮವ್ರ ಕಡೆಯಿಂದ ನಮ್ಮನ್ನು ತುಳಿಸೋಂಥ ಲೆಕ್ಕಾಚಾರದಲ್ಲಿ ಬದುಕೋ ನಾಯಿಗಳು ನೀವು. ನಿಮ್ಮಂಥ ಹುಚ್ಚು ನಾಯಿಗಳಿಗೆಲ್ಲ ನಿಯತ್ತಿನ ನಾಯಿಗಳು ಬಗ್ಗೋದಿಲ್ಲ. ಇದು ನೆನಪಿನಲ್ಲಿ ಇಟ್ಕೋ. ನಿನ್ನಂಥ CM 100 ಸಲ ಆಗ್ಬೋದು ಈ ಸಿಗ್ಲಿ ವರ್ಷ ಬಂದು ನಿನ್ನ ಆಸಾಮದಲ್ಲೇ ಸೇವೆ ಸಲ್ಲಿಸ್ತಕ್ಕಂಥ ಒಬ್ಬ ಯೋಧನ ಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತ ನನ್ನ ಮಗ ನೀನು. ಆದರೆ ಈ ಸಿಗ್ಲಿ ವರ್ಷ ನ್ಯಾಯ ಕೊಡಿಸಿದ ಬಾ, ಆಧಾರ್ ಸಮೇತ ಕೊಟ್ಟು ಕಳಿಸ್ತೀನಿ. ಯೋಧರು ಎಷ್ಟು ಇತಿಹಾಸಗಾರ ಅದಾರ ಅನ್ನೋದು ಹಿರಿಗೆ ತೋರಿಸ್ಕೊಡ್ತೀರಿ. ಸುಮ್ಮನೆ ಓಟ್ ಬ್ಯಾಂಕ್ ಚೋರಿ ಮಾಡಿಕೊಂಡು ಆಟ ಆಡೋದಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅನ್ನೋಂಥ ಆಳೋ ಪ್ರಜೆಗಳಿಗೆ ಮಾತ್ರ ಈ ಸಿಗ್ಲಿ ಬಸ್ ಸಲೂಟ್ ಹೊಡೆಯವರು. ನಿನಗೊಂದು ಮಾತು ಹೇಳ್ತೀನಿ, ಕಾನೂನಿಗಿಂತ ನೀ ದೊಡ್ಡವನಲ್ಲ. ಕಾನೂನಿಗಿಂತ ನೀ ದೊಡ್ಡವನಲ್ಲ. ಎಂತಿಂಥ ಕಾನೂನು ಎಂತಿಂಥ ನನ್ನ ಮಕ್ಕಳಿಗೆ ಮಟ್ಟ ಹಾಕಿದ್ದು ಇತಿಹಾಸ ಇತ್ತು. ಬಾ, ನನ್ನ ಕರ್ನಾಟಕದಾಗ ಎಲ್ಲ ಜಾತಿಗಳು ಸೇರಿ ಒಂದು ದಲಿತ ಜಾತಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಸಂವಿಧಾನನ ಅಷ್ಟು ಸುಲಭವಾಗಿ ತಿಳ್ಕೋಬೇಡ. ಅದೇ ಸಂವಿಧಾನ ನಿನಗೆ ಮುಂದೆ ಮುಳುವಾಗುತ್ತೆ ಅನ್ನೋದನ್ನು ಮರಿಬೇಡ ಮಗನೇ. ನೀನು CM ಆಗಿರು, ಯಾವನಾಗಿರು, ಆದರೆ ಪ್ರಜೆಗಳಿಗೆ ಗುಲಾಮ್ ಆಗಿರ್ಬೇಕು, ನೀನು ಸೇವಕ ಆಗಿರ್ಬೇಕು. ಇದು ಸಿಗ್ಲಿ ಬಸ್ಸಿನ ಜಾಗೃತಿ.